ಹೊಸ ಸಿಎಂ ಆಯ್ಕೆಗೂ ಮುನ್ನವೇ ಮಂತ್ರಿಗಿರಿಗೆ ಲಾಬಿ ನಡೆಸಲಾಗ್ತಿದೆ. ಸಚಿವ ಸಂಪುಟ ರಚನೆಗೆ ಕಸರತ್ತು ಆಗ್ತಿದೆ. ಹೈಕಮಾಂಡ್ಗೆ ಇದು ಸವಾಲಾಗಿ ಪರಿಣಮಿಸಲಿದೆ. ಮಂತ್ರಿಮಂಡಲಕ್ಕೆ 2 ಹಂತದಲ್ಲಿ ಸಚಿವರ ಸೇರ್ಪಡೆ ನಿರೀಕ್ಷೆ ಇದೆ. ಇನ್ನು 1ನೇ ಹಂತದಲ್ಲಿ 8 ರಿಂದ 10 ಸಚಿವರ ಪಟ್ಟಿಗೆ ಇಂದು ಅಂತಿಮ ಮುದ್ರೆ ಒತ್ತಲಿದೆ. ಸಿದ್ದು ಸಂಪುಟದ 20 ರಿಂದ 25 ಸಚಿವರಿಗೆ ಕೋಕ್ ಸಾಧ್ಯತೆ ಇದೆ. ಶಾಸಕಾಂಗ ಸಭೆ ಬಳಿಕ ಹೈಕಮಾಂಡ್ ಜೊತೆ ಪ್ರತ್ಯೇಕ ಸಭೆಯನ್ನ ಮಾಡಲಾಗುತ್ತೆ. ವೇಣುಗೋಪಾಲ್, ಸುರ್ಜೇವಾಲಾ, ಸಿದ್ದು, ಡಿಕೆಶಿ ಪ್ರತ್ಯೇಕ ಸಭೆಯನ್ನ ಮಾಡ್ತಾರೆ. ಹೈಕಮಾಂಡ್ ಮಾರ್ಗಸೂಚಿಯಂತೆ ಸಚಿವರ ಪಟ್ಟಿ ಆಯ್ಕೆ ಆಗುತ್ತೆ. ಒಂದ್ ಕಡೆ ಇದೀಗ ಸಿಎಂ ಗೊಂದಲ ಮುಗಿದಿದೆ. ಇನ್ನು ಸಿಎಂ ಆಯ್ಕೆಗೂ ಮುನ್ನವೇ ಮಂತ್ರಿಗಿರಿಗೆ ಲಾಬಿಯನ್ನು ನಡೆಸಲಾಗ್ತಿದೆ. ಇದು ಹೈಕಮಾಂಡ್ ಮುಂದೆ ಬಹುದೊಡ್ಡ ಸವಾಲನ್ನ ತಂದೊಡ್ಡಲಿದೆ. ಮಂತ್ರಿಮಂಡಲಕ್ಕೆ 2 ಹಂತದಲ್ಲಿ ಸಚಿವರ ಒಂದು ಸೇರ್ಪಡೆಯ ನಿರೀಕ್ಷೆ ಇದೆ. 1ನೇ ಹಂತದಲ್ಲಿ 8 ರಿಂದ 10 ಸಚಿವರನ್ನ ಪಟ್ಟಿಗೆ ಸೇರ್ಪಡೆಯನ್ನ ಮಾಡ್ತಾರೆ. ಇನ್ನು ಸಿದ್ದು ಸಂಪುಟದ 20 ರಿಂದ 25 ಸಚಿವರಿಗೆ ಕೋಕ್ ಸಾಧ್ಯತೆ ಇದೆ. ಶಾಸಕಾಂಗ ಸಭೆ ನಡೆಯುತ್ತೆ ಇವತ್ತು, ಸಿಎಲ್ಪಿ ಸಭೆ. ಹೊಸ ಸಿಎಂ ಆಯ್ಕೆ ಆಗುತ್ತೆ. ಇನ್ನು ಆ ಸಭೆ ಆದ ನಂತರ ಹೈಕಮಾಂಡ್ ಜೊತೆ ಪ್ರತ್ಯೇಕ ಸಭೆಯನ್ನ ನಡೆಸಲಾಗುತ್ತೆ. ವೇಣುಗೋಪಾಲ್, ಸುರ್ಜೇವಾಲಾ, ಸಿದ್ದು ಮತ್ತು ಡಿಕೆಶಿ ಪ್ರತ್ಯೇಕ ಸಭೆಯನ್ನ ಮಾಡ್ತಾರೆ. ಇನ್ನು ಹೈಕಮಾಂಡ್ ಮಾರ್ಗಸೂಚಿ ಏನಿರುತ್ತೆ ಅದರಂತೆ ಸಚಿವರ ಪಟ್ಟಿ ಕೂಡ ಇವತ್ತು ಆಯ್ಕೆಯಾಗಲಿದೆ. ಬಹಳಷ್ಟು ಕುತೂಹಲವನ್ನ ಮೂಡಿಸಿದೆ ಇದು. ಒಂದ್ ಕಡೆ ಸಿಎಂ ಆಯ್ಕೆ ಕಸರತ್ತಿತ್ತು, ಅದು ಮುಗಿಯುತ್ತಾ ಬಂದಿದೆ. ಇದೀಗ ಸಚಿವ ಸಂಪುಟ ರಚನೆಗೆ ಹೊಸ ಕಸರತ್ತು ನಡೆಸಲಾಗ್ತಿದೆ. ಇದು ಹೈಕಮಾಂಡ್ ಮುಂದೆ ಬಹುದೊಡ್ಡ ಸವಾಲನ್ನು ತಂದೊಡ್ಡಲಿದೆ. ಇನ್ನು ಡಿಕೆ ಹೊಸ ಸರ್ಕಾರದಲ್ಲಿ ಮೊದಲ ಹಂತದಲ್ಲಿ 10 ಸಚಿವರು ಸೇರ್ಪಡೆಯಾಗಲಿದ್ದಾರೆ. ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್ ಇಲ್ಲವೇ ಪ್ರಿಯಾಂಕ್ ಖರ್ಗೆ, ಕೆಎಚ್ ಮುನಿಯಪ್ಪ ಇಲ್ಲವೇ ರೂಪಾ ಶಶಿಧರ್, ರಾಮಲಿಂಗಾರೆಡ್ಡಿ, ಜಮೀರ್ ಅಹಮದ್ ಚಲುವರಾಯಸ್ವಾಮಿ ನಿರೀಕ್ಷಿತ ಪಟ್ಟಿ ಇದು. ಡಿಕೆ ಹೊಸ ಸರ್ಕಾರದಲ್ಲಿ 2 ಹಂತದಲ್ಲಿ ಸಚಿವರ ಒಂದು ಸೇರ್ಪಡೆ ಒಂದು ನಿರೀಕ್ಷೆ ಇದೆ. ಸೊ 1ನೇ ಹಂತದಲ್ಲಿ 8 ರಿಂದ 10 ಸಚಿವರ ಪಟ್ಟಿಗೆ ಸೇರ್ಪಡೆ ಆಗುವಂತಹ ನಿರೀಕ್ಷೆ ಇದೆ. ಇನ್ನು ಅದರಲ್ಲಿ ಮೊದಲಿಗೆ ಬರುವಂತಹ ಹೆಸರುಗಳೆಂದರೆ ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್ ಅಥವಾ ಪ್ರಿಯಾಂಕ್ ಖರ್ಗೆಗೆ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಕೆಎಚ್ ಮುನಿಯಪ್ಪ ಇಲ್ಲವೇ ರೂಪಾ ಶಶಿಧರ್ ಅವರಿಗೆ ಸಿಗೋ ಸಾಧ್ಯತೆ ಇದೆ. ರಾಮಲಿಂಗಾರೆಡ್ಡಿ, ಜಮೀರ್ ಅಹಮದ್ ಚಲುವರಾಯಸ್ವಾಮಿ ಕೂಡ ಈ ಒಂದು ಸಂಪುಟದ ಪಟ್ಟಿಗೆ ಸೇರ್ಪಡೆ ಆಗುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಫೋನ್ಗೆ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಹೊಸ ಸಿಎಂ ಆಯ್ಕೆಗೂ ಮುನ್ನವೇ ಮಂತ್ರಿಗಿರಿಗೆಯಾಗಿ ಲಾಬಿಯನ್ನು ನಡೆಸ್ತಿದ್ದಾರೆ. MLAಗಳು, MLCಗಳು, ಆಮೇಲೆ ಹಿರಿಯ ಶಾಸಕರು, ಕಿರಿಯ ಶಾಸಕರು ಕೂಡ ಲಾಬಿಯನ್ನ ಮಾಡ್ತಿದ್ದಾರೆ. ಇದೀಗ ಸಿಎಂ ಆಯ್ಕೆ ಕಸರತ್ತು ಮುಗಿದಿದೆ. ಸಚಿವ ಸಂಪುಟ ರಚನೆಗೆ ಕಸರತ್ತನ್ನ ಮಾಡಲಾಗ್ತಿದೆ. ಹೈಕಮಾಂಡ್ಗೆ ಇದು ಯಾವ ರೀತಿ ಸವಾಲನ್ನ ತಂದೊಡ್ಡಲಿದೆ ರೂಪೇಶ್? ಇಲ್ಲಿಗ ಪ್ರಮುಖವಾಗಿ ಈಗ ಸಿಎಂ ಆಯ್ಕೆ ಕಸರತ್ತು ಬಹುತೇಕ ಮುಗ್ದಿದೆ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರನ್ನೇ ಸಿಎಂ ಅನ್ನಾಗಿ ನೇಮಕ ಮಾಡೋದು, ಇವತ್ತು ಅಧಿಕೃತವಾಗಿ ಹೆಸರನ್ನು ಕೂಡ ಘೋಷಣೆ ಮಾಡಲಾಗುತ್ತೆ. ಒಟ್ಟಾರಾಗಿ ಈಗ ಒಟ್ಟು ಯಾರನ್ನೆಲ್ಲ ಸಚಿವ ಸಂಪುಟದಲ್ಲಿ ಇರಿಸ್ಕೊಳ್ಬೇಕು ಮತ್ತೆ ಯಾರನ್ನೆಲ್ಲ ಹೊಸದಾಗಿ ಸೇರಿಸಬೇಕು ಅನ್ನೋ ಚರ್ಚೆಗಳು ಬಹುಮುಖ್ಯವಾಗಿ ನಡೀತಾ ಇದೆ. ಅದೇ ರೀತಿಯಾಗಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಹಿಂದೆ ಇದ್ದಂತಹ 8 ರಿಂದ 10 ಜನ ಸಚಿವರುಗಳಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಈ ಒಂದು ಕ್ಯಾಬಿನೆಟ್ ನಲ್ಲೂ ಕೂಡ ನಿರ್ಧಾರ ಮಾಡಿಕೊಳ್ಳಲಾಗಿದೆ. ಕೆಜೆ ಜಾರ್ಜ್ ಇರ್ಬೋದು, ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಪರಮೇಶ್ವರ್, ಮುನಿಯಪ್ಪ, ರಾಮಲಿಂಗಾರೆಡ್ಡಿ, ಜಮೀರ್, ಹಾಗೆ ಚಲುವರಾಯಸ್ವಾಮಿಯನ್ನ ಉಳಿಸ್ಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿಯಾಗಿ ಹೊಸದಾಗಿ ಸೇರುವವರ ಲಾಭ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ದೊಡ್ಡ ಮಟ್ಟ ಚರ್ಚೆ ಆಗಲಿಕ್ಕೆ ಕಾರಣ ಎಲ್ಲವೂ ಕೂಡ ಅವರು. ಹೀಗಾಗಿ ಹೊಸದಾಗಿ ಸಂಪುಟ ಸೇರೋರು ಕೂಡ ದೊಡ್ಡ ಮಟ್ಟಕ್ಕೆ ಕಸರತ್ತು ನಡೆಸ್ತಾ ಇದ್ದಾರೆ. ಅದೇ ರೀತಿ ಯತೀಂದ್ರ ಸಿದ್ದರಾಮಯ್ಯ ಒಂದು ಸಂಪುಟ ಸ್ಥಾನ ಕೊಡಬಹುದು. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿರೋದ್ರಿಂದ ಆ ಸ್ಥಾನವನ್ನ ಯತೀಂದ್ರ ಅವರು ತುಂಬಬೇಕಾಗಿದೆ, ಅವರಿಗೆ ಸಿಗಬಹುದು. ಅದೇ ರೀತಿಯಾಗಿ ನಾಗೇಂದ್ರ ಅವರು ಏನು ತಪ್ಪಿಲ್ಲದೆ ಕೂಡ ಅವ್ರನ್ನ ಈ ರೀತಿಯಾಗಿ ಟಾರ್ಗೆಟ್ ಮಾಡಿ ಅವ್ರನ್ನ ರಾಜೀನಾಮೆ ಕೊಡ್ತಾ ಇತ್ತು ಅನ್ನೋ ಚರ್ಚೆ ಇತ್ತು. ಅವ್ರಿಗೂ ಕೂಡ ದೇವಸ್ಥಾನ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ. ಹೀಗಾಗಿ ಅವರು ಲಾಬಿ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ರಘುಮೂರ್ತಿ ಇರ್ಬೋದು, ಸಲೀಂ ಅಹಮದ್, ಶ್ರೀನಿವಾಸ್ ಮಾನೆ ಎಲ್ಲರೂ ಕೂಡ ತಮ್ಮ ಕೋಟದಲ್ಲಿ ದೇವಸ್ಥಾನಕ್ಕೆ ಆಕಾಂಕ್ಷಿಗಳಾಗಿದ್ದಾರೆ. ಹೀಗಾಗಿ ಕೃಷ್ಣಪ್ಪ ಅಥವಾ ಪ್ರಿಯಾ ಕೃಷ್ಣ, ಯಾಕಂದ್ರೆ ಕಳೆದ ಬಾರಿ ಕೂಡ ಸ್ಟ್ರಾಂಗೆಸ್ಟ್ ಕನ್ಸ್ಟೆಂಟೆಡ್ ಆಗಿದ್ರು. ಹೀಗೆ ಒಂದು ವಿಜಯನಗರ MLA ಕೃಷ್ಣಪ್ಪ ಅಥವಾ ಗೋವಿಂದರಾಜನಗರ MLA ಆಗಿರ್ತಕ್ಕಂಥ ಪ್ರಿಯಾ ಕೃಷ್ಣ ಅವರಿಗೆ ದೇವಸ್ಥಾನ ಸಿಗಬಹುದು ಅನ್ನೋ ನಿರೀಕ್ಷೆಗಳಾಗ್ತಾ ಇದೆ. ಅದೇ ರೀತಿಯಾಗಿ ಇನ್ನೊಂದಿಷ್ಟು, ಯಾಕಂದ್ರೆ ಶಿವಲಿಂಗೇಗೌಡ ಅಥವಾ ರಾಜೇಗೌಡ ಅಥವಾ ಗುಬ್ಬಿವಾಸು 3 ಜನರಲ್ಲಿ
ಒಬ್ರಿಗೆ ಸಿಗ್ಬೋದು, ಯಾಕಂದ್ರೆ ಎಲ್ರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ. ಆ ಪ್ರಾದೇಶಿಕವಾರು ಒಂದಿಷ್ಟು ಕಸರತ್ತಿನಂತೆ 3 ಜನ ಒಬ್ರಿಗೆ ಕೊಡ್ಬೋದು ಅನ್ನೋ ಲೆಕ್ಕಾಚಾರಗಳಾಗ್ತಾ ಇದೆ. ಹಾಗೆ ಇನ್ನೊಂದಿಷ್ಟು ಜನವು ಕೂಡ ಇಲ್ಲಿ ಸಚಿವ ಪುಟಕ್ಕೆ ಆಕಾಂಕ್ಷಿಗಳಾಗಿದ್ದಾರೆ. ಅದೇ ರೀತಿಯಾಗಿ 40ಕ್ಕೂ ಹೆಚ್ಚು ಜನ ಸಚಿವ ಆಕಾಂಕ್ಷಿಗಳಿಂದ ಕಸರತ್ತುಗಳು ಶುರು ಮಾಡಲಾಗಿದೆ. ಒಂದಿಷ್ಟು ಜನ ದೆಹಲಿಗೆ ಹೋಗಿದ್ದಾರೆ, ಒಂದಿಷ್ಟು ಜನ ಸಿಎಂ ಸಿದ್ದರಾಮಯ್ಯನವ್ರನ್ನೇ ಭೇಟಿ ಮಾಡಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆದ್ರೆ ಹೈಕಮಾಂಡ್ ಯಾವ ರೀತಿಯಾಗಿ ಇದನ್ನ ಪರಿಗಣಿಸುತ್ತೆ, ಯಾವ ರೀತಿಯಾಗಿ ಇದನ್ನ ಒಂದು ನೋಡುತ್ತಿರೋ ನೋಡ್ಬೇಕಾಗತ್ತೆ. ಒಟ್ಟಾರೆಯಾಗಿ ಈಗ ಸದ್ಯಕ್ಕೆ ಸಚಿವ ಸ್ಥಾನ ಆಕಾಂಕ್ಷಿಗಳೆಲ್ಲರೂ ಕೂಡ ಇವತ್ತು ಶಾಸಕಾಂಗ ಸಭೆಯಲ್ಲೂ ಕೂಡ ಆ ವಿಚಾರವನ್ನು ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರ ನಡೀತೆ ಮಾಡ್ತಾರೆ ಅನ್ನೋದು ಕುತೂಹಲದ ವಿಚಾರ ಈಗ. ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗಾಗಿ.